ಇವತ್ತಿನ ಒಂದು ಟಾಪಿಕ್ ಬಂದ್ಬಿಟ್ಟು ನ್ಯಾಟ್. ನ್ಯಾಟ್ ಅಂತಂದ್ರೆ ನೆಟ್ವರ್ಕ್ ಅಡ್ರೆಸ್ ಟ್ರಾನ್ಸ್ಲೇಷನ್ ಅಂತ. ನೆಟ್ವರ್ಕ್ ಅಡ್ರೆಸ್ ಟ್ರಾನ್ಸ್ಲೇಷನ್ ಅಂತ ಅರ್ಥ. ನೆಟ್ವರ್ಕ್ ಅಡ್ರೆಸ್ ಟ್ರಾನ್ಸ್ಲೇಷನ್ ನ್ಯಾಟ್ ಅಂತ ನಾವು ಇದನ್ನ ಕರಿತೀವಿ. ಈ ನೆಟ್ವರ್ಕ್ ಅಡ್ರೆಸ್ ಟ್ರಾನ್ಸ್ಲೇಷನ್ ಅಂತಂದ್ರೆ ನ್ಯಾಟ್ ಅಂತ ಕರಿತೀವಿ. ನೆಟ್ವರ್ಕ್ ಅಡ್ರೆಸ್ ನ ಟ್ರಾನ್ಸ್ಲೇಟ್ ಮಾಡು. ನೆಟ್ವರ್ಕ್ ಅಡ್ರೆಸ್ ನ ಟ್ರಾನ್ಸ್ಲೇಟ್ ಮಾಡು. ಯಾಕೆ ನಾನು ಟ್ರಾನ್ಸ್ಲೇಟ್ ಮಾಡಬೇಕು? ಫಸ್ಟ್ ಆಫ್ ಆಲ್ ಹೇಳ್ತೀನಿ. ಈಗ ಯಾವ್ಯಾವ ರೀತಿ ಟ್ರಾನ್ಸ್ಲೇಷನ್ ಇದು ಮಾಡುತ್ತೆ ಅಂತ ನೋಡ್ತಾ ಹೋದಾಗ, ಪ್ರೈವೇಟ್ ಅಡ್ರೆಸ್ ಟು ಪಬ್ಲಿಕ್ ಅಡ್ರೆಸ್ ಆಗಿ ಟ್ರಾನ್ಸ್ಲೇಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಮತ್ತೆ ಪಬ್ಲಿಕ್ ಅಡ್ರೆಸ್ ಮತ್ತೊಂದು ಡಿಫ್ರೆಂಟ್ ಪಬ್ಲಿಕ್ ಅಡ್ರೆಸ್ ಆಗಿ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಅದೇ ರೀತಿ ಪಬ್ಲಿಕ್ ಟು ಪ್ರೈವೇಟ್ ಅಡ್ರೆಸ್ ಆಗಿ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ, ಅಥವಾ ಪ್ರೈವೇಟ್ ಟು ಪ್ರೈವೇಟ್ ಅಡ್ರೆಸ್ ಆಗಿ ಮತ್ತೊಂದು ಡಿಫ್ರೆಂಟ್ ಪ್ರೈವೇಟ್ ಅಡ್ರೆಸ್ ಆಗಿ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಅ ಟ್ರಾನ್ಸ್ಲೇಷನ್. ಈಗ ಮೂಲಭೂತ ಪ್ರಶ್ನೆ ಏನು ಅಂತಂದ್ರೆ, ದ ಬೇಸಿಕ್ ಕ್ವಶನ್ ಇಸ್ ವೈ ವಿ ನೀಡ್ ಟು ಟ್ರಾನ್ಸ್ಲೇಟ್. ನಾನು ಯಾಕೆ ಟ್ರಾನ್ಸ್ಲೇಟ್ ಮಾಡಬೇಕು? ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಉದಾಹರಣೆಗೆ ನಾನು ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಇಲ್ಲಿ ನನ್ನ ಹತ್ರ ಒಂದು ಕಂಪ್ಯೂಟರ್ ಇದೆ. ಇಲ್ಲಿ ನಂದೊಂದು ನೆಟ್ವರ್ಕ್ ಇದೆ ಅಂತ ಅನ್ಕೋಣ. ಒಂದು 10-15 ಕಂಪ್ಯೂಟರ್ಸ್ ಇದೊಂದು ಸ್ವಿಚ್. ಓಕೆ, ಹಿಯರ್ ಐ ಆಮ್ ಹ್ಯಾವಿಂಗ್ ಓಕೆ, ಸೊ ಇಲ್ಲಿ ಇದು ನನ್ನ ಪೆರಿಮೀಟರ್ ರೌಟರ್, PR ಅಂತ ನಾನು ಇದನ್ನ ಕನ್ಸಿಡರ್ ಮಾಡ್ತೀನಿ. ಪೆರಿಮೀಟರ್ ರೌಟರ್ ಅಂತಂದ್ರೇನು? ಅದೇ ನಮ್ಮ ಮನೆಯಲ್ಲಿ, ನಮ್ಮ ಹೋಮ್ ಆಫೀಸ್ ಅಲ್ಲಿ ಇರ್ತಕ್ಕಂಥ ರೌಟರ್ ವಿಚ್ ಪ್ರೊವೈಡ್ಸ್ ಇಸ್ ದ ಇಂಟರ್ನೆಟ್ ಕನೆಕ್ಟಿವಿಟಿ. ಇಲ್ಲಿ ಫರ್ದರ್ ಇದು ಎಲ್ಲಿ ಕನೆಕ್ಟ್ ಆಗಿರುತ್ತೆ ಅಂತಂದ್ರೆ ಇಂಟರ್ನೆಟ್ ಗೆ ಅಥವಾ ISP ಗೆ ಕನೆಕ್ಟ್ ಆಗಿರುತ್ತೆ. ISP ಫರ್ದರ್ ಎಲ್ಲಿ ಕನೆಕ್ಟ್ ಆಗುತ್ತೆ? ಕ್ಲೌಡ್ ಅಂದ್ರೆ ಇಂಟರ್ನೆಟ್ ಕನೆಕ್ಟ್ ಆಗಿರುತ್ತೆ. ಅಲ್ಲಿ ಅದಂತೂ ಸಮುದ್ರ ಇದ್ದ ಹಾಗೆ. ಓಕೆ, ಇಂಟರ್ನೆಟ್ ಕನೆಕ್ಟ್ ಆಗಿ ಇದು ನನ್ನ ISP ಅಂತ ಅನ್ಕೋಣ. ಇದು BSNL ಆಗಿರ್ಬೋದು, ಜಿಯೋ ಆಗಿರ್ಬೋದು, MTNL ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಓಕೆ, ಸೊ ಯಾವ್ದೊಂದು ಸರ್ವಿಸ್ ಪ್ರೊವೈಡರ್. ಯಾಕಂದ್ರೆ ನನ್ನ ರೌಟರ್ ನನ್ನ ಮನೆ ಒಳಗಡೆ ಇರ್ತಕ್ಕಂಥ ರೌಟರ್. ಓಕೆ, ಇಲ್ಲಿ ನಾನೊಂದು ಡಿವಿಷನ್ ಲೈನ್ ಹಾಕ್ತೀನಿ. ಇಲ್ಲಿಂದ ಏನಾಯ್ತು, ಇಲ್ಲಿ ನಾನು ಒಂದು ಲೈನ್ ಅನ್ನ ಪ್ಲೇಸ್ ಮಾಡಿದಾಗ ಇದೇನು, ಇದೊಂದು ಬಾರ್ಡರ್. ಇಲ್ಲೇನಾಗ್ತಾ ಇದೆ, ಇಲ್ಲಿ ಇರ್ತಕ್ಕಂಥದ್ದು ದಿಸ್ ಇಸ್ ಮೈ ಇಂಟರ್ನಲ್ ನೆಟ್ವರ್ಕ್. ಇದು ನನ್ನ ಎಕ್ಸ್ಟರ್ನಲ್ ನೆಟ್ವರ್ಕ್. ಇದಕ್ಕೂ ನನಗೂ ಸಂಬಂಧ ಇಲ್ಲ. ಇದು ಎಕ್ಸ್ಟರ್ನಲ್ ನೆಟ್ವರ್ಕ್. ಅಂದ್ರೆ ನನಗೆ ಕನ್ಸಿಡರ್ ಏನು ಅಂತ, ಇದ್ರ ಒಳಗಡೆ ಇರ್ತಕ್ಕಂಥದ್ದು ಮಾತ್ರ ನನ್ನ ನೆಟ್ವರ್ಕ್, ಪ್ರೈವೇಟ್ ನೆಟ್ವರ್ಕ್. ಐ ಆಮ್ ಹ್ಯಾವಿಂಗ್ ಕಂಟ್ರೋಲ್ ಆನ್. ಅಂದ್ರೆ ನನ್ನ ಕಂಟ್ರೋಲ್ ಇದೆ ಈ ನೆಟ್ವರ್ಕ್ ಮೇಲೆ. ಅಂದ್ರೆ ಇಲ್ಲಿರ್ತಕ್ಕಂಥ ಡಿವೈಸ್ ಗಳ IP ಅಡ್ರೆಸ್ ನಾನು ಚೇಂಜ್ ಮಾಡಬಹುದು. ನಾನು ಆ IP ಅಡ್ರೆಸ್ ನ ಚೇಂಜ್ ಮಾಡಬಹುದು, IP ಅಡ್ರೆಸ್ ನ ಡಿಲೀಟ್ ಮಾಡಬಹುದು, ಯಾವುದೋ ಫೈರ್ವಾಲ್ ನಾನು ಬೇಕಾದ್ರೆ ಇಂಪ್ಲಿಮೆಂಟ್ ಮಾಡಬಹುದು. ಈ ಕಂಪ್ಲೀಟ್ ಈ ಡೊಮೈನ್ ಏನ್ ಕಾಣ್ತಾ ಇದೆಯಲ್ವಾ, ಈ ಒಂದು ಭಾಗದ ನೆಟ್ವರ್ಕ್ ಮೇಲೆ ನನಗೆ ಸಂಪೂರ್ಣವಾಗಿರ್ತಕ್ಕಂಥ ಕಂಟ್ರೋಲ್ ಇದೆ. ಬಟ್ ಐ ವಾಂಟ್ ಏಬಲ್ ಟು ಕಂಟ್ರೋಲ್ ದಿಸ್ ಪಾರ್ಟ್ ಆಫ್ ದ ನೆಟ್ವರ್ಕ್, ಇಸ್ಂಟ್ ಇಟ್? ಈ ಒಂದು ಭಾಗ ನನ್ನ ರೌಟರ್ ಇಂದ ಒಂದ್ಸರಿ ಕ್ರಾಸ್ ಆಯ್ತು ಪ್ಯಾಕೆಟ್ಸ್ ಅಂತಂದ್ರೆ ಐ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಕಂಟ್ರೋಲ್ ಓವರ್ ಹಿಯರ್. ಯಾಕಂದ್ರೆ ISP ಕನೆಕ್ಟ್ ಆಗಿರುತ್ತೆ. ISP ಏನು ನನಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಪ್ಲೈ ಮಾಡುತ್ತೋ, those regulations, rules and regulations will be applicable on me. Whereas here in this part of the network I can do whatever I want. ಈ ಒಂದು ಭಾಗದಲ್ಲಿ ನನಗೆ ಬೇಕಾಗಿರೋ ರೀತಿ ನಾನು ಮಾಡಿಫೈ ಮಾಡ್ಕೋಬಹುದು. IP ಅಡ್ರೆಸ್ ರೇಂಜ್ ನ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ, ಬೇಕಾದ್ರೆ ಅಪ್ಲಿಕೇಶನ್ ನ ನೀವು ಇನ್ಸ್ಟಾಲ್ ಮಾಡಿ, ಫೈರ್ವಾಲ್ ನ ಇನ್ಸ್ಟಾಲ್ ಮಾಡಿ, ಪೋರ್ಟ್ ನ ಯಾವ್ದಾದ್ರು ಬ್ಲಾಕ್ ಮಾಡೋ ಹಾಗಿದ್ರೆ ಮಾಡಿ, ಆಕ್ಸೆಸ್ ಕಂಟ್ರೋಲ್ ಲಿಸ್ಟ್ ಅನ್ನ ಬೇಕಾದ್ರೆ ನೀವು ಅಪ್ಲೈ ಮಾಡಿ. ಸೊ ನಿಮಗೆ ಏನ್ ಬೇಕು ಅದನ್ನ ನೀವು ಇಲ್ಲಿ ಮಾಡ್ಕೊಳ್ತೀರಾ. ಬಟ್ ಮೀನ್ ವೈಲ್ ಇಲ್ಲಿ ಯಾವ IP ಅಡ್ರೆಸ್ ರೇಂಜ್ ನ ಯೂಸ್ ಮಾಡ್ತೀರಾ? ಬಿಕಾಸ್ ದಿಸ್ ಇಸ್ ಯುವರ್ ಲ್ಯಾನ್, ಇದು ನನ್ನ ಲೋಕಲ್ ಏರಿಯಾ ನೆಟ್ವರ್ಕ್. ಓಕೆ, ಇಲ್ಲಿ ನಾನು ಯಾವ IP ಅಡ್ರೆಸ್ ನ ಯೂಸ್ ಮಾಡ್ತೀನಿ, ವಾಟ್ ಕೈಂಡ್ ಆಫ್ IP ಅಡ್ರೆಸ್ ಬೀಂಗ್ ಯೂಸ್ ಓವರ್ ಹಿಯರ್, ದಟ್ ಇಸ್ ನಥಿಂಗ್ ಬಟ್ ಅ ಪ್ರೈವೇಟ್ IP ಅಡ್ರೆಸ್ ರೇಂಜ್. ಪ್ರೈವೇಟ್ IP ಅಡ್ರೆಸ್ ನ ಯೂಸ್ ಮಾಡ್ತೀನಿ ನಾನಿಲ್ಲಿ. ಪ್ರೈವೇಟ್ IP ಅಡ್ರೆಸ್ ಯಾಕೆ? ಬಿಕಾಸ್ ಪ್ರೈವೇಟ್ IP ಅಡ್ರೆಸ್ ಈಸ್ ಫಾರ್ ಪ್ರೈವೇಟ್ ಯೂಸ್. ಯಾಕಂದ್ರೆ ಪ್ರತಿ ಒಂದು IP ವರ್ಷನ್ 4 ಅಲ್ಲಿ ಏನಿದೆ, ಇನ್ ಈಚ್
class, there is a group of IP address which is completely reserved for the private purpose. ಅಂದ್ರೆ ಕ್ಲಾಸ್ ಈ IP address ನಾನು ತಗೊಳ್ಳೋದಾದ್ರೆ 10 ರೇಂಜ್ ಏನಿದೆಯಲ್ವಾ ಆ ಕಂಪ್ಲೀಟ್ಲಿ ರಿಸರ್ವ್ ಆಗಿದೆ ಪ್ರೈವೇಟ್ ಪರ್ಪಸ್ಗೆ. 10.0.0.02, 10.0.0.02, 10.255.255.255. This entire range is reserved for private purpose. Meanwhile, in class B also, there is a range that is 172.16.0.02, 172.31.255.255. This is also a private. Class C ನಲ್ಲಿ ನೋಡ್ತಾ ಹೋದಾಗ 192.168.0.0 ಇಂದ ಹಿಡಿದು 192.168.255.255. This entire range is a private. Okay, ಇವೆಲ್ಲವೂ ಕೂಡ ಏನಾಯ್ತು ಪ್ರೈವೇಟ್ IP ಅಡ್ರೆಸ್ ರೇಂಜ್ಗಳು. ಅರ್ಥ ಆಯ್ತಲ್ವಾ? ಮೂರು ಕೂಡ 10.172.192. ಎಲ್ಲ ಏನಿದೆಯಲ್ವಾ ಇವು ಪ್ರೈವೇಟ್ IP ಅಡ್ರೆಸ್ ರೇಂಜ್. ಪ್ರೈವೇಟ್ IP ಅಡ್ರೆಸ್ ರೇಂಜ್ ಏನು? ದೇ ಆರ್ ಫಾರ್ ಪ್ರೈವೇಟ್ ಪರ್ಪಸ್. ಪ್ರೈವೇಟ್ ಪರ್ಪಸ್ ಯೂಸ್ ಮಾಡ್ತೀವಿ. ಇದ್ರ ಮುಖಾಂತರ ನಾನು ಇಂಟರ್ನೆಟ್ ಆಕ್ಸೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಐ ಕಾಂಟ್ ಆಕ್ಸೆಸ್ ಇಂಟರ್ನೆಟ್ accessibility is not possible using these private IP addresses. ಸೊ ಇಲ್ಲೇನಾಗುತ್ತೆ, ಬೈ ಡಿಫಾಲ್ಟ್ ಏನಿರುತ್ತೆ ಇಲ್ಲಿ ನಾನೇನಂತ ಕೊಟ್ಟೆ 192.168.10.1 ಅಂತ ಇದೆ ಅಂತ ಅನ್ಕೋಣ ಇದು IP ಅಡ್ರೆಸ್. ಇದೇ ರೀತಿ ಇಲ್ಲಿ 192.168.10.2 ಇದರದ IP ಅಡ್ರೆಸ್, 10.3, 4, 5, 6 IP ಅಡ್ರೆಸ್ ಇದೆ ಅಂತ ಅನ್ಕೋಣ. ಇಲ್ಲಿ ಈ ಒಂದು ಕಂಪ್ಯೂಟರ್ಗೆ ನಾನೇನು IP ಅಡ್ರೆಸ್ ಕೊಟ್ಟಿದ್ದೀನಿ. ವೈಲ್ ವೆನೆವರ್ ದೇ ಟ್ರೈ ಟು ಆಕ್ಸೆಸ್ ದ ಇಂಟರ್ನೆಟ್ ಆಕ್ಸೆಸ್ ಮಾಡಬೇಕಾದಾಗ ಪ್ರೈವೇಟ್ IP ಅಡ್ರೆಸ್ ಅಂತೂ ಇಂಟರ್ನೆಟ್ ಆಕ್ಸೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾನು ಇಂಟರ್ನೆಟ್ ಕನೆಕ್ಷನ್ ಏನಾದ್ರೂ ತಗೊಂಡಿದ್ದೆ ಆದ್ರೆ ನನಗೆ ಈ ISP ಏನ್ ಮಾಡಿರ್ತಾನೆ, ಈ ಹೊರಗಡೆ ಇಂಟರ್ಫೇಸ್ ಏನಿದೆಯಲ್ಲ ಆನ್ ದಿಸ್ ಎಂಡ್, ಇಲ್ಲಿ ಈತ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ನನಗೆ ಪಬ್ಲಿಕ್ IP ನ ಅಲಾಟ್ ಮಾಡಿರ್ತಾನೆ. ಓಕೆ, ನನಗೆ ಇಲ್ಲಿ ಈ ಎಂಡ್ ಅಲ್ಲಿ ಅರ್ಥ ಆಗ್ತಾ ಇದೆ ಯಶವಂತ್? ಈ ಎಂಡ್ ಏನಿದೆಯಲ್ಲ ಈ ಹೊರಗಡೆ ಎಕ್ಸ್ಟರ್ನಲ್ ಎಂಡ್ ಏನಿದೆ ಇದು ರೌಟರ್ ನಂದು. ರೌಟರ್ನ ಇದು ಇಂಟರ್ನಲ್ ಎಂಡ್, ಇದು ಇಂಟರ್ನಲ್ ಇಂಟರ್ಫೇಸ್. ನನ್ನ ಲ್ಯಾನಿಗೆ ಕನೆಕ್ಟ್ ಆಗಿರ್ತಕ್ಕಂಥ ಭಾಗ ಇದು. ಅರ್ಥ ಆಯ್ತಲ್ವಾ? ಇದು ನನ್ನ ಲ್ಯಾನಿಗೆ ಇದು ಎಂಟೈರ್ ಏನು ನನ್ನ ಲೋಕಲ್ ಏರಿಯಾ ನೆಟ್ವರ್ಕ್ ಗೆ ಕನೆಕ್ಟ್ ಆಗಿರ್ತಕ್ಕಂಥ ಇಂಟರ್ಫೇಸ್ ಇದು. ಅದೇ ರೀತಿ ಈ ಇಂಟರ್ಫೇಸ್ ಏನ್ ಕಾಣ್ತಾ ಇದೆಯಲ್ವಾ, ದಿಸ್ ಇಂಟರ್ಫೇಸ್ ವೇರ್ ಆಸ್ ಕನೆಕ್ಟೆಡ್ ಟು ದ ಎಕ್ಸ್ಟರ್ನಲ್ ನೆಟ್ವರ್ಕ್, ದಟ್ ಇಸ್ ನಥಿಂಗ್ ಬಟ್ ಇಂಟರ್ನೆಟ್ ಗೆ ಕನೆಕ್ಟ್ ಆಗಿದೆ. ಇಲ್ಲಿ ನನಗೆ ಇಂಟರ್ನೆಟ್ ಆಕ್ಸೆಸ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಪಬ್ಲಿಕ್ IP ಅಡ್ರೆಸ್ ಅನ್ನ ISP ಏನ್ ಮಾಡ್ತಾನೆ, ನನಗೆ ಇಲ್ಲಿ ಅಲಾಟ್ ಮಾಡ್ತಾನೆ. ಈ ಒಂದು ಭಾಗದಲ್ಲಿ IP ಅಡ್ರೆಸ್ ಕೊಡ್ತಾನೆ. ಫಾರ್ ಎಕ್ಸಾಂಪಲ್ ಪಬ್ಲಿಕ್ IP, ಫಾರ್ ಎಕ್ಸಾಂಪಲ್ 64.100.200.1 ಅಂತ ಅನ್ಕೋಣ. ಇದು ಉದಾಹರಣೆಗೆ 64.100.200.1 ಅಂತ ಅನ್ಕೋಣ. ಇಲ್ಲಿ ಏನಾಗುತ್ತೆ, ಇಲ್ಲಿ ಇರ್ತಕ್ಕಂತಹ ಯಾವುದೇ PC, whichever PC wants to access the internet, first those will go to the router ಫಸ್ಟ್ ಇಂಟರ್ನೆಟ್ ಆಕ್ಸೆಸ್ ಮಾಡಬೇಕು ಅಥವಾ ನನ್ನ ನೆಟ್ವರ್ಕ್ ಇಂದ ಹೊರಗಡೆ ಹೋಗಬೇಕು ಅಂತಂದಾಗ ಡಿಫಾಲ್ಟ್ ಗೇಟ್ವೇಗೆ ಹೋಗುತ್ತೆ, ಈ ರೌಟರ್ಗೆ ಕನೆಕ್ಟ್ ಆಗುತ್ತೆ. ಈ ರೌಟರ್ ಏನ್ ಮಾಡುತ್ತೆ, ಆ ರಿಕ್ವೆಸ್ಟ್ ಅನ್ನ ನೋಡುತ್ತೆ. ಫಾರ್ ಎಕ್ಸಾಂಪಲ್ 192.168.10.1 ಇಂದ ರಿಕ್ವೆಸ್ಟ್ ಬಂತು. ಓಕೆ, 10.1 ಇದೇನಾಗುತ್ತೆ, ರ್ಯಾಂಡಮ್ ಆಗಿ ಏನ್ ಮಾಡುತ್ತೆ, ಒಂದು ಪೋರ್ಟ್ ನ ಜನರೇಟ್ ಮಾಡುತ್ತೆ 4045 ಅಂತ ಅನ್ಕೋಣ. ಅಂದ್ರೆ ಪ್ರತಿ ಕಂಪ್ಯೂಟರ್ ಕೂಡ ಹೊರಗಡೆ ಹೋಗ್ಬೇಕಾದಾಗ ರ್ಯಾಂಡಮ್ಲಿ IP ಅಡ್ರೆಸ್ ಜೊತೆಗೆ ಒಂದು ಪೋರ್ಟ್ ನಂಬರ್ ಕೂಡ ಅದಕ್ಕೆ ಅಲಾಟ್ ಆಗುತ್ತೆ, ಆಟೋಮೆಟಿಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ತೋರಿಸೋದಾದ್ರೆ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ತೋರಿಸ್ತೀನಿ. ನನ್ನ ಇಂಟರ್ನೆಟ್ ಕನೆಕ್ಟ್ ಆಗಿದೆಯಲ್ವಾ? ನನ್ನ ಇಂಟರ್ನೆಟ್ ಏನು, ನನ್ನ ಸಿಸ್ಟಮ್ ಏನಿದೆ ಇಂಟರ್ನೆಟ್ ಕನೆಕ್ಟ್ ಆಗಿದೆ. ನಾನು ಮಲ್ಟಿಪಲ್ ಸೈಟ್ಸ್ ನ ಇದುವರೆಗೂ ಓಪನ್ ಮಾಡಿದೆ. ನಾನು ಇಲ್ಲಿ ಚೆಕ್ ಮಾಡಬೇಕು ಅಂತಂದ್ರೆ ಜಸ್ಟ್ ಇದೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತಕ್ಕಂಥ ಕಂಟೆಂಟ್ ನ ಜಸ್ಟ್ ವಾಂಟೆಡ್ ಟು ಪುಷ್ ಅಪ್. ಇದೆಲ್ಲದನ್ನು ಕೂಡ ಸ್ವಲ್ಪ ಮೇಲೆ ಪುಷ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಓಕೆ IP ಸ್ಟಾಟ್ ಅಂತಕ್ಕಂತಹದ್ದು
ಜಸ್ಟ್ ಒಂದು ಮಿನಿಟ್. Okay. So here there is a command called netstat, network statistic ಅಂತಕ್ಕಂಥದ್ದು. ಓಕೆ, ಸೊ netstat ಅಂತ ನಾನು ಇಲ್ಲಿ ಟೈಪ್ ಮಾಡಿದ್ರೆ ಇದು ನನಗೆ ಏನ್ ತೋರಿಸುತ್ತೆ ಅಂತಂದ್ರೆ ಓಪನ್ ಸೆಷನ್ಸ್ ನನಗೆ ಇಲ್ಲಿ ಶೋ ಮಾಡುತ್ತೆ. ಓಪನ್ ಸೆಷನ್ಸ್ ಅಂದ್ರೆ ನನ್ನ ಕಂಪ್ಯೂಟರ್, ನನ್ನ ಲೋಕಲ್ ಕಂಪ್ಯೂಟರ್ ಇಂದ ಹೊರಗಡೆ ಯಾವ ಯಾವ ಡಿಫ್ರೆಂಟ್ ಸೆಷನ್ಸ್ ಗೆ ನನ್ನ ಕಂಪ್ಯೂಟರ್ ಕನೆಕ್ಟ್ ಆಗಿದೆ ಅಂತಕ್ಕಂಥದ್ದು. ಇಫ್ ಯು ಕ್ಯಾನ್ ಸಿ ಹಿಯರ್, ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ಏನಿದೆಯಲ್ಲ 192.168.1.32 ಇದು ನನ್ನ ಕಂಪ್ಯೂಟರ್ IP ಅಡ್ರೆಸ್. ಓಕೆ ಯಶವಂತ್, ಪ್ರೋಟೋಕಾಲ್ ಯಾವುದು? TCP 192.168.1.32 ಕೋಲನ್ 59,739 ಏನಿದೆಯಲ್ವಾ, ಇದು ಒಂದು ರ್ಯಾಂಡಮ್ಲಿ ಜನರೇಟೆಡ್ ಪೋರ್ಟ್ ನಂಬರ್. ರ್ಯಾಂಡಮ್ಲಿ ಜನರೇಟೆಡ್ ಪೋರ್ಟ್ ನಂಬರ್. ಈ ಪೋರ್ಟ್ ನಂಬರ್ ರ್ಯಾಂಡಮ್ ಆಗಿ ಇದು ಜನರೇಟ್ ಮಾಡಿರ್ತದೆ. ಅದೇ ರೀತಿ ಯಾವ ಯಾವ ಡಿಫ್ರೆಂಟ್ ಸರ್ವಿಸ್ ನಾನು ಇಂಟರ್ನೆಟ್ ಅಲ್ಲಿ ಆಕ್ಸೆಸ್ ಮಾಡ್ತಾ ಇದ್ದೀನಲ್ವಾ, ಈ IP ಅಡ್ರೆಸ್ ಜೊತೆಗೆ ಒಂದು ರ್ಯಾಂಡಮ್ ಪೋರ್ಟ್ ನಂಬರ್ ಏನಾಗಿರುತ್ತೆ ಜನರೇಟ್ ಆಗಿರುತ್ತೆ. ಆ ಒಂದು ಸ್ಪೆಸಿಫಿಕ್ ಸೋರ್ಸ್ ಅನ್ನ, ಸ್ಪೆಸಿಫಿಕ್ ಒಂದು ಸರ್ವಿಸಸ್ ನ ರೆಕಗ್ನೈಸ್ ಮಾಡ್ಲಿಕ್ಕೆ, ಐಡೆಂಟಿಫೈ ಮಾಡ್ಲಿಕ್ಕೆ, ಯಾಕಂದ್ರೆ ರಿಪ್ಲೈ ಬಂದಾಗ ಆ ಒಂದು ಸರ್ವಿಸಿಗೆ ರಿಪ್ಲೈ ಬರಬೇಕು. ಅರ್ಥ ಆಯ್ತಲ್ವಾ? ಯಾಕೆಂದ್ರೆ ಒಂದು ಕಂಪ್ಯೂಟರ್ ಅಲ್ಲಿ, ಇನ್ ಅ ಕಂಪ್ಯೂಟರ್ ವಿ ಮೈಟ್ ಬಿ ಯೂಸಿಂಗ್ ಮಲ್ಟಿಪಲ್ ಡಿಫ್ರೆಂಟ್ ನೆಟ್ವರ್ಕ್ ರಿಲೇಟೆಡ್ ಸರ್ವಿಸಸ್. ಈಗ ಒಂದೇ ಕಂಪ್ಯೂಟರ್ ಅಲ್ಲಿ ನಾನು ಮಲ್ಟಿಪಲ್ ಸರ್ವಿಸಸ್ ಯೂಸ್ ಮಾಡ್ತಾ ಇರ್ಬೋದು. ಇದು ಒಂದು ಕಂಪ್ಯೂಟರ್ ಇದೆ. ಈ ಒಂದು ಕಂಪ್ಯೂಟರ್ ಅಲ್ಲಿ ಒಂದ್ ಕಡೆ ನಾನು ಏನ್ ಮಾಡಿದ್ದೀನಿ, ಫೇಸ್ಬುಕ್ ನ ಯೂಸ್ ಮಾಡಿದ್ದೀನಿ, ಮತ್ತೊಂದ್ ಕಡೆ ಗೂಗಲ್ ನ ಯೂಸ್ ಮಾಡ್ತಾ ಇದ್ದೀನಿ, ಮತ್ತೊಂದ್ ಕಡೆ ಸಾಫ್ಟ್ವೇರ್ ಅಪ್ಡೇಟ್ ನಡೀತಾ ಇದೆ ಬ್ಯಾಕ್ ಗ್ರೌಂಡ್ ಅಲ್ಲಿ, ಮತ್ತೊಂದು ಟ್ಯಾಬ್ ಅಲ್ಲಿ ನಾನು ಯೂಟ್ಯೂಬ್ ಓಪನ್ ಮಾಡಿದ್ದೀನಿ, ಮತ್ತೊಂದು ಕಡೆ ಮತ್ತೊಂದೇನೋ MP3 ಫೈಲ್ ಪ್ಲೇ ಆಗ್ತಾ ಇದೆ, ನೆಟ್ವರ್ಕ್. ಓಕೆ, ಸೊ ಕಂಪ್ಯೂಟರ್ ಒಂದೇ, ಬಟ್ ಒಂದು ಕಂಪ್ಯೂಟರ್ ಅಲ್ಲಿ ನೆಟ್ವರ್ಕ್ ರಿಲೇಟೆಡ್ ಟಾಸ್ಕ್, ಮಲ್ಟಿಪಲ್ ನೆಟ್ವರ್ಕ್ ರಿಲೇಟೆಡ್ ಟಾಸ್ಕ್ ರನ್ ಆಗ್ತಾ ಇರೋದ್ರಿಂದ ಆ ಕಂಪ್ಲೀಟ್ ಡಿಫ್ರೆಂಟ್ ನೆಟ್ವರ್ಕ್ ಟಾಸ್ಕ್ ನ ಸೆಪರೇಟ್ ಮಾಡ್ಲಿಕ್ಕೆ ನಾವೇನ್ ಯೂಸ್ ಮಾಡ್ತೀವಿ ಅಂತಂದ್ರೆ ಆ ಪೋರ್ಟ್ ನಂಬರ್ ನ ಯೂಸ್ ಮಾಡ್ತೀವಿ. ದೀಸ್ ಪೋರ್ಟ್ಸ್ ಹೆಲ್ಪ್ಸ್ ಅಸ್ ಟು ಡಿಫ್ರೆನ್ಶಿಯೇಟ್ ದೀಸ್ ಸರ್ವಿಸಸ್. ಅಂದ್ರೆ ಈ ಫೇಸ್ಬುಕ್ ಗೆ ಹೋಗಿರ್ತಕ್ಕಂಥದ್ದು ಮತ್ತೆ ಹೊರಳಿ ಡೇಟಾ ವಾಪಸ್ ಬಂದಾಗ ಇದೇ IP ಅಡ್ರೆಸ್ ಏನೋ ಬರುತ್ತೆ. 192.168.10.1ಗಂತೂ ರೆಸ್ಪಾನ್ಸ್ ಬರುತ್ತೆ. 1.10.1 ನಲ್ಲಿ ಯಾರಿಗೆ ಸೇರ್ಬೇಕು, ಯಾರಿಗೆ ಸಂಬಂಧಪಟ್ಟ ಡೇಟಾ ಇದು, ಗೂಗಲ್ಗೆ ಸಂಬಂಧಪಟ್ಟಿದ್ದೋ ಅಥವಾ ಸಾಫ್ಟ್ವೇರ್ ಅಪ್ಡೇಟಿಗೆ ಸಂಬಂಧಪಟ್ಟಿದ್ದೋ, YouTube.com ಸಂಬಂಧಪಟ್ಟಿದ್ದೋ, MP3 ಒಂದು ಫೈಲ್ ನಡೀತಾ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಯಾರು ಇದರ ವಾರಿಸುದಾರರು, ಯಾರು ಇದಕ್ಕೆ ಜವಾಬ್ದಾರರು ಅಂತಕ್ಕಂಥ ಬಂದಾಗ ಆ ರಿಪ್ಲೈ ಬಂದಾಗ ಏನ್ ಮಾಡುತ್ತೆ, ಆ ಒಂದು ಸ್ಪೆಸಿಫಿಕ್ ಪೋರ್ಟ್ ನಂಬರ್ ಇಂದ ಏನ್ ಕ್ವೇರಿ ಹೋಗಿರುತ್ತಲ್ವಾ, ಆ ಒಂದು ಪೋರ್ಟ್ ನಂಬರ್ಗೆ ವಾಪಸ್ ಬರುತ್ತೆ. ಮೀನ್ಸ್ 44,535 ಅಂತ ಅನ್ಕೋಣ. ಅಂದ್ರೆ 44,535 ಇಸ್ ಅ ಫೇಸ್ಬುಕ್ ರಿಲೇಟೆಡ್ ಡೇಟಾ. ಸೊ ಇದಕ್ಕೆ ಏನ್ ಮಾಡುತ್ತೆ, ಆ ಕ್ವೇರಿ ರೆಸ್ಪಾಂಡ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಸೊ ಡಿಫ್ರೆಂಟ್ ಸರ್ವಿಸಸ್ ನ ನಾವಿಲ್ಲಿ ಡಿಫ್ರೆಂಟ್ ಮಾಡ್ಲಿಕ್ಕೆ, ಅದನ್ನ ನಾವು ಸೆಪರೇಟ್ ಮಾಡ್ಲಿಕ್ಕೆ ಈ ಪೋರ್ಟ್ ನಂಬರ್ ಗಳನ್ನ ಯೂಸ್ ಮಾಡ್ತೀವಿ. ಇಷ್ಟು ಅರ್ಥ ಆಯ್ತಾ ಯಶವಂತ್? ಇಲ್ಲಿ ಯೂಸ್ ಮಾಡ್ತೀವಿ. ಇಲ್ಲೇನಾಗುತ್ತೆ, ರ್ಯಾಂಡಮ್ಲಿ ಇದು ಒಂದು ಪೋರ್ಟ್ ನ ಜನರೇಟ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಹೊರಗಡೆ ಹೋಗ್ಬೇಕಾದಾಗ ಈ ಪೋರ್ಟ್ ಏನಿದೆಯಲ್ಲ 4045, ಈ ಯಾವ ಕಂಪ್ಯೂಟರ್ ಮಾತಾಡ್ತಾ ಇದ್ದೀನಿ, ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಕಂಪ್ಯೂಟರ್ ಓವರ್ ಹಿಯರ್ 10.1. ಓಕೆ, ಸೊ ಇಲ್ಲಿ whenever these computer try to access the internet, then these IP address 192.168.10.1 ಏನಾಗುತ್ತೆ, this will be translated as 64.100.200.1:4045. ಓಕೆ, ಅರ್ಥ ಆಯ್ತಲ್ಲ? ಹೀಗೆ ಇದೇನಾಗುತ್ತೆ, ಇದು ಇಂಟರ್ನಲ್, ಓಕೆ, ಇದು ಎಕ್ಸ್ಟರ್ನಲ್ IP ಅಡ್ರೆಸ್ ಆಗಿ ಕನ್ವರ್ಟ್ ಆಗುತ್ತೆ, ಟ್ರಾನ್ಸ್ಲೇಟ್ ಆಗುತ್ತೆ. ಮೀನ್ಸ್ ಟ್ರಾನ್ಸ್ಲೇಟ್ ಆಗೋದ್ರ ಮುಖಾಂತರ ಇವು ಇಂಟರ್ನೆಟ್ ಅನ್ನ ಆಕ್ಸೆಸ್ ಮಾಡ್ತವೆ. ಯಾಕಂದ್ರೆ ಪ್ರೈವೇಟ್ IP ಅಡ್ರೆಸ್ ಇದ್ರೆ ಆಕ್ಸೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇ ವಿಲ್ ಬಿ ಟ್ರಾನ್ಸ್ಲೇಟೆಡ್ ಇನ್ ಟು ಆಸ್ ಪಬ್ಲಿಕ್ IP ಅಡ್ರೆಸಸ್. ಪಬ್ಲಿಕ್ IP ಅಡ್ರೆಸ್ ಆಗಿ ಅವು ಟ್ರಾನ್ಸ್ಲೇಟ್ ಆಗ್ತವೆ. ಅರ್ಥ ಆಯ್ತಲ್ವಾ? ಸೊ ಈ ಪಬ್ಲಿಕ್ IP ಅಡ್ರೆಸ್ ಆಗಿ ಟ್ರಾನ್ಸ್ಲೇಟ್ ಆಗ್ತವೆ. ದೆನ್ ಓನ್ಲಿ ದೇ ವಿಲ್ ಬಿ ಏಬಲ್ ಟು ಆಕ್ಸೆಸ್ ದ ಇಂಟರ್ನೆಟ್. ಇದು ನಿಮಗೆ ಗೊತ್ತಾಯ್ತು. ಅದ ನಂತರ
ಈ ಮತ್ತೊಂದು ಕಂಪ್ಯೂಟರ್ ಇದೆ 192.168.10.1. ಇದೇನ್ ಮಾಡುತ್ತೆ, ಇದು ಕೂಡ ಹೊರಗಡೆ ಹೋಗ್ಬೇಕಾದ್ರೆ ಇದು ಕೂಡ 3041 ಅಂತ ಒಂದು ಜನರೇಟ್ ಮಾಡ್ತಾ ಅಂತ ಅನ್ಕೋಣ. 64.100.1:3045. ಹೀಗೆ ಮೀನ್ಸ್ ಇದು ನೆಟ್ವರ್ಕ್ ಅಡ್ರೆಸ್ ಟ್ರಾನ್ಸ್ಲೇಷನ್. ವೆನ್ ಎವರ್ ದೇ ಟ್ರೈ ಟು ಆಕ್ಸೆಸ್ ದ ಇಂಟರ್ನೆಟ್, ಇಲ್ಲಿ ನಾನು ಒಂದೇ ಪಬ್ಲಿಕ್ IP ಅಡ್ರೆಸ್ ನ ಯೂಸ್ ಮಾಡಿಬಿಟ್ಟು ಮಲ್ಟಿಪಲ್ ಕಂಪ್ಯೂಟರ್ಸ್ ಗಳಿಗೆ ಸರ್ವಿಸ್ ನ ಕೊಡ್ತಾ ಇದ್ದೀನಿ. ಅಂದ್ರೆ ಇವತ್ತು ಕೂಡ ನಾವು IP ವರ್ಷನ್ 4 ನ ಯೂಸ್ ಮಾಡ್ತಾ ಇರುವ ರೀಸನ್ ಏನು ಅಂತಂದ್ರೆ, ನೆಟ್ವರ್ಕ್ ಅಡ್ರೆಸ್ ಟ್ರಾನ್ಸ್ಲೇಷನ್ ಅನ್ನೋ ಟೆಕ್ನಾಲಜಿ ನಮ್ಮನ್ನ ಕಾಪಾಡ್ತು. ಯಾಕಂದ್ರೆ ಈಗ ಇರ್ತಕ್ಕಂತ ಇಂಟರ್ನೆಟ್ ಯೂಸರ್ಸ್ ಮತ್ತೆ IP ವರ್ಷನ್ 4 ಅಲ್ಲಿ ಅವೈಲೇಬಲ್ ಇರ್ತಕ್ಕಂಥ IP ಅಡ್ರೆಸ್ ಗಳನ್ನ ನಾವು ನೋಡಿದಾಗ ಅಜಗಜಾಂತರ ವ್ಯತ್ಯಾಸ ಇದೆ. ಓಕೆ, ನಮಗೆ ಬೇಕಾಗಿರ್ತಕ್ಕಂಥ IP ಅಡ್ರೆಸ್ಗೂ ನಾವೀಗ ಬಳಕೆ ಮಾಡ್ತಾ ಇರ್ತಕ್ಕಂಥ IP ಅಡ್ರೆಸ್ಗೂ ಕೂಡ ಒಂದು ಹೋಲಿಕೆನೇ ಇಲ್ಲ. ಅರ್ಥ ಆಯ್ತಲ್ವಾ? ಯಾಕೆ ಇರೋದು 400 ಕೋಟಿ IP ಅಡ್ರೆಸ್ ಗಳಿದಾವೆ, 4 ಬಿಲಿಯನ್ IP ಅಡ್ರೆಸಸ್. ಆ 4 ಬಿಲಿಯನ್ ಅಲ್ಲಿ ಡಿಫ್ರೆಂಟ್ ಕ್ಲಾಸಸ್ ಅಲ್ಲಿ ನಾವು ಕೆಲವೊಂದು IP ಅಡ್ರೆಸಸ್ ಗಳನ್ನ ಡಿವೈಡ್ ಮಾಡಿದೀವಿ. ಅದರಲ್ಲೂ ಕೂಡ ಕೆಲವೊಂದು ರಿಸರ್ವ್ ಆಗಿದಾವೆ. ಅದಾದ್ಮೇಲೆ ಅದರಲ್ಲಿ ಪಬ್ಲಿಕ್ ಪ್ರೈವೇಟ್ ಅಂತ ನಾವು ಡಿವೈಡ್ ಮಾಡಿದೀವಿ. ಬಟ್ ವರ್ಲ್ಡ್ ವೈಡ್ ಯೂಸರ್ಸ್ ಎಷ್ಟು ಜನ ಇದ್ದಾರೆ? ನಮ್ಮ ಎಂಟರ್ ಇಂಡಿಯಾದೇ ತಗೊಂಡ್ರೆ 130 ಕೋಟಿ ಪಾಪ್ಯುಲೇಷನ್, 130 ಕೋಟಿ ಪಾಪ್ಯುಲೇಷನ್ ಇಂಡಿಯಾದಲ್ಲಿದೆ. ಪ್ರತಿ ಒಂದು ಆಂಡ್ರಾಯ್ಡ್ ಮೊಬೈಲಿಗೆ ಒಂದು IP ಅಡ್ರೆಸ್ ಬೇಕಿತ್ತ? ಹೌದು. ಪ್ರತಿಯೊಂದು ಆಂಡ್ರಾಯ್ಡ್ ಮೊಬೈಲಿಗೆ ಒಂದು IP ಅಡ್ರೆಸ್ ಬೇಕು. ಅದೇ ರೀತಿ ಈ ಮತ್ತೆ ಈಗ ಮನೇಲಿ ಲ್ಯಾಪ್ಟಾಪ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಬರೀ ಒಂದು ಡಿವೈಸ್ ಯಾರು ಯೂಸ್ ಮಾಡ್ತಾರೆ? ಇವತ್ತಿನ ಕಾಲದಲ್ಲಿ ಒಬ್ಬ ವ್ಯಕ್ತಿ ಒಂದು ಮೊಬೈಲ್ ಎಲ್ಲಿ ಯೂಸ್ ಮಾಡ್ತಾನೆ? ಅಥವಾ ಒಂದು ಮೊಬೈಲ್ ಯೂಸ್ ಮಾಡಿದ್ರು ಕೂಡ ಅದರಲ್ಲಿ ಸಿಮ್ 2 ಹಾಕೊಂಡಿರ್ತಾನೆ. ಆ 2 ನೆಟ್ವರ್ಕ್ ಕನೆಕ್ಟಿವಿಟಿ, 2 ಇಂಟರ್ನೆಟ್ ಸರ್ವಿಸಸ್ ಬೇಕು. ಇಷ್ಟಂತ IP ಅಡ್ರೆಸ್ ತಗೊಂಡ್ಬರ್ತೀರಾ? IP ಅಡ್ರೆಸ್ ಅಷ್ಟು ನಮ್ಮ ಹತ್ರ ಅವೈಲೇಬಲ್ ಇಲ್ಲ. IP ವರ್ಷನ್ 4 ನಾನು ಮಾತಾಡ್ತಾ ಇದ್ದೀನಿ, ನಾಟ್ ಅಬೌಟ್ IP ವರ್ಷನ್ 6. IP ವರ್ಷನ್ 6 ಅಲ್ಲಂತೂ ಕಡಿಮೆ ಇಲ್ಲ. ಬಟ್ IP ವರ್ಷನ್ 4 ಅಲ್ಲಿ ನಮ್ಮ ಹತ್ರ ಲಿಮಿಟೆಡ್ IP ಅಡ್ರೆಸಸ್ ಇದೆ. ಬಟ್ ಯೂಸರ್ಸ್ ಬಹಳ ಜನ ಇದ್ದಾರೆ. 2001 2002 ಎಲ್ಲದೂ ಕೂಡ ಒಂದು 20 ವರ್ಷದಿಂದ ಎಲ್ಲ ಎಕ್ಸಾಸ್ಟ್ ಆಗ್ಬಿಡ್ಬೇಕಾಗಿತ್ತು, ಹಾಗೆ ನಾವು ನೋಡೋದಾದ್ರೆ. ಬಟ್ ಈ ನೆಟ್ವರ್ಕ್ ಅಡ್ರೆಸ್ ಟ್ರಾನ್ಸ್ಲೇಷನ್ ಮುಖಾಂತರ ನಾವೇನ್ ಮಾಡ್ತಾ ಇದೀವಿ, ಒಂದು ಪಬ್ಲಿಕ್ IP ಅಡ್ರೆಸ್ ಅನ್ನ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ಸಾವಿರಾರು ಕ್ಲೈಂಟ್ ಕಂಪ್ಯೂಟರ್ ಗಳ ಜೊತೆಗೆ ಶೇರ್ ಮಾಡ್ತಾ ಇದೀವಿ ವಿತ್ ದ ಹೆಲ್ಪ್ ಆಫ್ ಅ ನೆಟ್ವರ್ಕ್ ಅಡ್ರೆಸ್ ಟ್ರಾನ್ಸ್ಲೇಷನ್ ಬೈ ಚೇಂಜಿಂಗ್ ದ ಪೋರ್ಟ್ ನಂಬರ್ಸ್. ಇಲ್ಲೇನಾಗುತ್ತೆ, ಪ್ರತಿ ಕಂಪ್ಯೂಟರ್ ಕೂಡ ಹೊರಗಡೆ ಹೋಗ್ಬೇಕಾದಾಗ, ಇಂಟರ್ನೆಟ್ ಆಕ್ಸೆಸ್ ಮಾಡಬೇಕಾದಾಗ ಪಬ್ಲಿಕ್ IP ಆಗಿ ಟ್ರಾನ್ಸ್ಲೇಟ್ ಆಗುತ್ತೆ ಅಲಾಂಗ್ ವಿತ್ ಡಿಫ್ರೆಂಟ್ ಪೋರ್ಟ್ ನಂಬರ್. ಆ ಡಿಫ್ರೆಂಟ್ ಪೋರ್ಟ್ ನಂಬರ್ ಕನ್ಸ್ಲೇಟ್ ಆಗಿ ಅದು ಇಂಟರ್ನೆಟ್ ಕನೆಕ್ಟ್ ಆಗುತ್ತೆ. ಇಂಟರ್ನೆಟ್ ನನಗೆ ರೆಸ್ಪಾಂಡ್ ಮಾಡ್ತಾ ಹೋಗುತ್ತೆ. ಇನ್ನ ಮತ್ತೊಂದು ಉದಾಹರಣೆಗೆ ನಾನು ಹೇಳೋದಾದ್ರೆ, ಇನ್ನ ಸಿಂಪಲ್ ಆಗಿ ಅದನ್ನ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಫಾರ್ ಎಕ್ಸಾಂಪಲ್ ನಾವು ಇಂಟರ್ಕಾಮ್ ನೋಡಿರ್ತೀವಿ. ಇಂಟರ್ಕಾಮ್ ಅಂತಂದ್ರೆ ಪ್ರತಿಯೊಂದು ಆಫೀಸಲ್ಲೂ ಕೂಡ ಏನಿರುತ್ತೆ, ಜಸ್ಟ್ ಮಿನಿಟ್. ಓಕೆ, ಸೊ ಇಲ್ಲಿ ಇಂಟರ್ಕಾಮ್ ಅಂತ ನಾವು ನೋಡೋದಾದ್ರೆ ಇಲ್ಲಿ ಏನಿರ್ತದೆ ಯಶವಂತ್, ಒಂದು ಆಫೀಸ್ ಇದೆ. ಇದೊಂದು ಆಫೀಸ್ ಅಂತ ಅನ್ಕೋಣ. ಇದೊಂದು ಆಫೀಸ್. ಇವೆಲ್ಲ ಬ್ಲಾಕ್ಸ್ಗಳು, ಆಫೀಸ್ ಅಲ್ಲಿ ಇರ್ತಕ್ಕಂಥ ಡಿಫ್ರೆಂಟ್ ಕ್ಯಾಬಿನ್ಸ್ಗಳು ಅಂತ ಅನ್ಕೋಣ. ಓಕೆ, ಇಲ್ಲೆಲ್ಲ ಎಂಪ್ಲಾಯೀಸ್ ಇದ್ದಾರೆ. ಇಲ್ಲಿ ನಂದೊಂದು ರೆಸಿಪ್ಷನ್ ಕೌಂಟರ್ ಇದೆ. ದಿಸ್ ಇಸ್ ಮೈ ರೆಸಿಪ್ಷನ್ ಕೌಂಟರ್. ಓಕೆ, ರೆಸಿಪ್ಷನ್ ಕೌಂಟರ್ ಇದೆ. ಇಲ್ಲೊಂದು ಲ್ಯಾಂಡ್ ಲೈನ್ ಇದೆ ನನ್ನ ಹತ್ರ. ದಿಸ್ ಈಸ್ ಅ ಲ್ಯಾಂಡ್ ಲೈನ್ ಇದೆ. ಓಕೆ, ಈ ಲ್ಯಾಂಡ್ ಲೈನ್ ಅಲ್ಲಿ ಜನರಲಿ ಏನಿರುತ್ತೆ, ಒಂದು ಫೋನ್ ನಂಬರ್ ಇರ್ತದೆ. ಫಾರ್ ಎಕ್ಸಾಂಪಲ್ 080 ಓಕೆ 2623221 ಅಂತ ಅನ್ಕೋಣ. ಇದೊಂದು ಫೋನ್ ನಂಬರ್. ಓಕೆ, ಫೋನ್ ನಂಬರ್. ಈ ಫೋನ್ ನಂಬರ್ ಇಲ್ಲಿ ರಿಸೆಪ್ಷನಿಸ್ಟ್ ಕುತ್ಕೊಂಡಿರ್ತಾಳಲ್ಲ, ಈಗ ಇಲ್ಲಿ ಜನರಲಿ ನಾವು ಇಂಟರ್ಕಾಮ್ ಡೆವಲಪ್ ಮಾಡಿರ್ತೀವಿ. ಯಾರೇ ಹೊರಗಡೆಯಿಂದ ಕಾಲ್ ಮಾಡಿದ್ರು ಕೂಡ, ಈ ರಿಸೆಪ್ಷನ್ ಕಾಲ್ ನ ಪಿಕ್ ಮಾಡ್ಕೊಂಡು, ಆ ರಿಸೆಪ್ಷನ್ ಕಾಲ್ ನ ಪಿಕ್ ಮಾಡ್ಬಿಟ್ಟು ಯಾರಿಗೆ ನೀವು ಕನೆಕ್ಟ್ ಆಗ್ಬೇಕಿತ್ತು ಅಂತ ಕೇಳ್ಬಿಟ್ಟು ಏನ್ ಮಾಡ್ತಾಳೆ, ಆ ಸಂಬಂಧಪಟ್ಟ ಒಂದು ಕ್ಯಾಬಿನಿಗೆ ಕನೆಕ್ಟ್ ಮಾಡ್ತಾಳೆ ಫೋನ್ ಅನ್ನು. ಈಗ ಹೆಂಗೆ ಅಂತಂದ್ರೆ 080262321 ಇದು ನನ್ನ ಆಕ್ಚುಯಲ್ ನಂಬರ್. ಇಲ್ಲಿ ಇಂಟರ್ಕಾಮ್ ನಂಬರ್ ಏನಿರುತ್ತೆ, ಈ ಹೋಟೆಲ್ ಅಲ್ಲಿ ನಾವು ನೋಡಿರ್ತೀವಲ್ಲ, ಲೈಕ್ ಎಕ್ಸ್ಟೆನ್ಷನ್ ನಂಬರ್ ಕೊಟ್ಟಿರ್ತಾರೆ ಅವರು, ಲೈಕ್ ಇದು 101 102 103 ಓಕೆ 104. ಓಕೆ, ಇಲ್ಲಿ ಕೃಷ್ಣಮೂರ್ತಿ ಅನ್ನೋನ್ ಕೆಲಸ ಮಾಡ್ತಾ ಇದ್ದಾನೆ, ಇಲ್ಲಿ ರಮೇಶ್ ಅನ್ನೋನಿದ್ದಾನೆ, ಇಲ್ಲಿ ಸುರೇಶ್ ಅನ್ನೋನಿದ್ದಾನೆ, ಇಲ್ಲಿ ಅಕ್ಬರ್ ಅನ್ನೋನಿದ್ದಾನೆ ಅಂತ ಅನ್ಕೋಣ. ಸೊ 080 ಇವ್ರೇನ್ ಮಾಡ್ತಾರೆ, ಯಾರನ್ನ ರಿಸೆಪ್ಷನಿಸ್ಟ್ ಪಿಕ್ ಮಾಡ್ತಾಳೆ ಕಾಲ್ ನ. ಯಾರನ್ನ ಜೊತೆಗೆ ನೀವು ಮಾತಾಡ್ಬೇಕಾಗಿತ್ತು? ನನ್ಗೆ ಕೃಷ್ಣಮೂರ್ತಿ ಅವ್ರ ಜೊತೆಗೆ ಮಾತಾಡ್ಬೇಕಿತ್ತು ಮೇಡಮ್. ಸೊ
ಎಕ್ಸ್ಟೆನ್ಷನ್ 101 ಇಲ್ಲಿ ಟೈಪ್ ಮಾಡಿದಾಗ ಕಾಲ್ ಎಲ್ಲಿ ಕನೆಕ್ಟ್ ಆಗುತ್ತೆ ಅಂತಂದ್ರೆ ಈ ಕೃಷ್ಣಮೂರ್ತಿಗೆ ಹೋಗುತ್ತೆ ಕಾಲ್. ಸೊ ಅಲ್ಲಿ ಅವ್ರು ಹ್ಯಾಂಡ್ ಓವರ್ ಮಾಡ್ತಾರೆ, ದೇ ವಿಲ್ ಸ್ಟಾರ್ಟ್ ಕಮ್ಯುನಿಕೇಟಿಂಗ್ ವಿತ್ ಈಚ್ ಅದರ್. ಅರ್ಥ ಆಯ್ತಲ್ವಾ? ಸಿಮಿಲರ್ಲಿ ಇಲ್ಲಿ ನೆಟ್ವರ್ಕ್ ಅಡ್ರೆಸ್ ಟ್ರಾನ್ಸ್ಲೇಷನ್ ಏನಾಗುತ್ತೆ, ಇದೊಂದು ರೀತಿ ಎಕ್ಸ್ಟೆನ್ಷನ್ ನಂಬರ್ ಇರೋ ರೀತಿ. IP ಅಡ್ರೆಸ್ ಇಲ್ಲೇನಾಗುತ್ತೆ, 192.168.10.1 IP ಅಡ್ರೆಸ್ ಇದೆ, 4045 ಅದರ ಒಂದು ಪೋರ್ಟ್ ನಂಬರ್. ಹೊರಗಡೆ ಹೋಗ್ಬೇಕಾದಾಗ 64.100.200.1 ಫಾಲೋಡ್ ಬೈ 4045 ಆಗಿ ಕನ್ವರ್ಟ್ ಆಗಿ ನಾನು ಇಂಟರ್ನೆಟ್ ನ ಆಕ್ಸೆಸ್ ಮಾಡ್ತೀನಿ. ಅರ್ಥ ಆಯ್ತಲ್ಲ? ಇದು ಒಂದು ಸಿಂಪಲ್ ಟೆಕ್ನಾಲಜಿ ಎಕ್ಸ್ಪ್ಲೇನ್ ಮಾಡಿದೆ. ಈ ನ್ಯಾಟ್ ಅಲ್ಲೂ ಕೂಡ ಎಷ್ಟು ಅರ್ಥ ಆಯ್ತು ಅಂತಂದ್ರೆ ನಾನು ಮುಂದೆ ಹೋಗ್ತೀನಿ. ಓಕೆ ಓಕೆ. ಸೊ ಈ ನ್ಯಾಟ್ ಅಲ್ಲೂ ಕೂಡ 3 ಡಿಫ್ರೆಂಟ್ ವೇಸ್ ಇದೆ. ಏನ್ 3 ಡಿಫ್ರೆಂಟ್ ವೇಸ್ ಇದೆ ಅಂತ ನಾವು ನೋಡ್ತಾ ಹೋದಾಗ, ದೇರ್ ಆರ್ 3 ಡಿಫ್ರೆಂಟ್ ವೇಸ್ ಆಫ್ ಅ ನ್ಯಾಟ್. ಓಕೆ, ಅದು ಯಾವ್ಯಾವುದು ಅಂತ ನಾವು ನೋಡ್ತಾ ಹೋದಾಗ, ಸ್ಟ್ಯಾಟಿಕ್ ನ್ಯಾಟ್, ಒನ್-ಟು-ಒನ್ ಟ್ರಾನ್ಸ್ಲೇಷನ್, ಸ್ಟ್ಯಾಟಿಕ್ ನ್ಯಾಟ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನೊಂದು ಸರ್ವರ್ ಇದೆ ಅಂತ ಅನ್ಕೋಣ. ಇದೊಂದು ಸ್ವಿಚ್ಗೆ ನಾನು ಇಲ್ಲಿ ಕನೆಕ್ಟ್ ಆಗಿದ್ದೀನಿ, ಇಲ್ಲಿ ನನ್ನ ರೌಟರ್ ಇದೆ. ನಾನೀಗ ಇಂಟರ್ನೆಟ್ಗೆ ISP ಮುಖಾಂತರ ನಾನು ಇಂಟರ್ನೆಟ್ಗೆ ಕನೆಕ್ಟ್ ಆಗ್ಬೇಕು. ಓಕೆ, ಸೊ ಇಲ್ಲಿ 1-to-1 ಟ್ರಾನ್ಸ್ಲೇಷನ್. ಹೊರಗಡೆ ಹೋಗ್ಬೇಕಾದಾಗ ಇದೊಂದು ಕಂಪ್ಯೂಟರ್ ಏನಾಗುತ್ತೆ, ಇದರ IP ಅಡ್ರೆಸ್ 10.0.0.1 ಅಂತ ಅನ್ಕೋಣ. ಹೊರಗಡೆ ಹೋಗ್ಬೇಕಾದಾಗ 150.10.0.1 ಆಗಿ ಟ್ರಾನ್ಸ್ಲೇಟ್ ಆಗಬೇಕು. ಸೊ ಇದು ಹೊರಗಡೆ ಹೋಗ್ಬೇಕಾದಾಗ 10.0.0.1:1234, ಹೊರಗಡೆ ಹೋಗ್ಬೇಕಾದಾಗ 150.10.0.1:1234 ಆಗಿ ಟ್ರಾನ್ಸ್ಲೇಟ್ ಆಗುತ್ತೆ. 1-to-1 ಒಂದು ಕಂಪ್ಯೂಟರ್ ಇದೆ, ಒಂದು IP ಅಡ್ರೆಸ್ ಗೆ ಟ್ರಾನ್ಸ್ಲೇಷನ್ ಆಗೋದು. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಅ ಸ್ಟ್ಯಾಟಿಕ್ ನ್ಯಾಟ್, ಅಂದ್ರೆ ಮ್ಯಾಪ್ ಮಾಡ್ತಾ ಇದೀವಿ ಸ್ಟ್ಯಾಟಿಕಲಿ. ಅದೇ ರೀತಿ ಡೈನಾಮಿಕ್ ನ್ಯಾಟ್ ಅಂತ ಇರುತ್ತೆ. ಡೈನಾಮಿಕ್ ನ್ಯಾಟ್ ಅಂತಂದ್ರೆ ಮಲ್ಟಿಪಲ್ ಟು ಒನ್ ಟ್ರಾನ್ಸ್ಲೇಷನ್, ಮಲ್ಟಿಪಲ್ IP ಟು ಒನ್ ಅಡ್ರೆಸ್ ಟ್ರಾನ್ಸ್ಲೇಷನ್. ಓಕೆ, ಸೊ ಈಗ ಮೇಲ್ಗಡೆ ಎಕ್ಸಾಂಪಲ್ ತೋರಿಸಿದ್ನಲ್ವ, ಅದು ಡೈನಾಮಿಕ್ ನ್ಯಾಟಿಗೆ ಬೆಸ್ಟ್ ಎಕ್ಸಾಂಪಲ್. ಏನು, ಇಲ್ಲಿ ಮಲ್ಟಿಪಲ್ ಕಂಪ್ಯೂಟರ್ಸ್ ಇರ್ತದೆ, ದೇರ್ ಆರ್ ಮಲ್ಟಿಪಲ್ ಕಂಪ್ಯೂಟರ್ಸ್. ಹೊರಗಡೆ ಹೋಗ್ಬೇಕಾದಾಗ ಇವರು ಏನ್ ಮಾಡ್ತವೆ, ಇವೆಲ್ಲ ಕಂಪ್ಯೂಟರ್ಸ್ ಪಬ್ಲಿಕ್ IP ಆಗಿ ಟ್ರಾನ್ಸ್ಲೇಟ್ ಆಗ್ತವೆ ಹೊರಗಡೆ ಹೋಗ್ಬೇಕಾದಾಗ. ಅಂದ್ರೆ ಒಂದಕ್ಕಿಂತ ಹೆಚ್ಚು, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, 10 ಇರ್ಬೋದು, 1000 ಇರ್ಬೋದು. ಹೊರಗಡೆ ಹೋಗ್ಬೇಕಾದಾಗ ದೇ ಆಲ್ ವಿಲ್ ಬಿ ಕನ್ವರ್ಟೆಡ್ ಬ್ಯಾಕ್ ಇನ್ ಟು ದ ಪಬ್ಲಿಕ್ IP ಅಡ್ರೆಸ್. ಓಕೆ, ಪಬ್ಲಿಕ್ IP ಅಡ್ರೆಸ್ ಆಗಿ ಇಲ್ಲಿ ಟ್ರಾನ್ಸ್ಲೇಟ್ ಆಗ್ತವೆ. ಅದೇ ರೀತಿ ಮತ್ತೊಂದಿದೆ, ಅದ್ಯಾವುದು ಅಂತಂದ್ರೆ ನ್ಯಾಟ್ ವಿತ್ ಪ್ಯಾಟ್ ಅಂತ, ಅಥವಾ ಇದನ್ನ ನಾವು ನ್ಯಾಟ್ ಓವರ್ಲೋಡ್ ಅಂತಲೂ ಕೂಡ ಕರಿತೀವಿ. ಈ ನ್ಯಾಟ್ ಓವರ್ಲೋಡ್ ಅಂತಂದ್ರೆ ಏನು, ಇದನ್ನ ಸ್ವಲ್ಪ ಗಮನ ಬಿಟ್ಟು ಕೇಳಿಸ್ಕೊಳ್ಳಿ. ಇಲ್ಲೇನಾಗುತ್ತೆ, ಇಲ್ಲಿ ನನ್ನೊಂದು ಇಲ್ಲಿ ನೆಟ್ವರ್ಕ್ ಅಲ್ಲಿ ಒಂದು 3-4 ಕಂಪ್ಯೂಟರ್ಸ್ ಇದೆ ಅಂತ ಅನ್ಕೋಣ. ಓಕೆ, ಇಲ್ಲಿ ನನ್ನ ದಿಸ್ ಇಸ್ ಮೈ ಲೋಕಲ್ ರೌಟರ್, ದಿಸ್ ಇಸ್ ISP, ದಿಸ್ ಇಸ್ ಇಂಟರ್ನೆಟ್. ಓಕೆ, ಇದರ IP ಅಡ್ರೆಸ್ 10.0.0.1, 10.0.0.2, 10.0.0.3, 10.0.0.4. ಓಕೆ, IP ಅಡ್ರೆಸ್ ಅಂತ ಅನ್ಕೋಣ. ಓಕೆ ಫೈನ್. ಇಲ್ಲಿ ಈ ಪಬ್ಲಿಕ್ ಎಂಡ್ ಅಲ್ಲಿ ಇರ್ತಕ್ಕಂಥ IP ಅಡ್ರೆಸ್ ಏನಿದೆ, ಈ ಒಂದು ಎಂಡ್ ಅಲ್ಲಿ ISP ಇದಕ್ಕೆ 200.100.10.1 IP ಅಡ್ರೆಸ್ ಅಸೈನ್ ಮಾಡಿದೆ ಅಂತ ಅನ್ಕೋಣ. ಸೊ ವೆನೆವರ್ ದೇ ಟ್ರೈ ಟು ಆಕ್ಸೆಸ್ ದ ಇಂಟರ್ನೆಟ್, ಫಾರ್ ಎಕ್ಸಾಂಪಲ್ 10.0.0.1 ಏನಿದೆಯಲ್ವಾ, ಪೋರ್ಟ್ ನಂಬರ್ನ 1 2 3 4 ಅಂತ ಅನ್ಕೊಳ್ತೀನಿ. ಹೊರಗಡೆ ಹೋಗ್ಬೇಕಾದಾಗ ಇದು ಟ್ರಾನ್ಸ್ಲೇಟ್ ಆಗ್ಬಿಟ್ಟು 200.100.10.1 ಫಾಲೋಡ್ ಬೈ ದ ಸೇಮ್
ಪೋರ್ಟ್ ನಂಬರ್ ಟ್ರಾನ್ಸ್ಲೇಟ್ ಆಗ್ತದೆ. ಫೈನ್. ಓಕೆ, ಇಲ್ಲಿ ಮತ್ತೊಂದು ಕಂಪ್ಯೂಟರ್ ಇದೆ 10.0.0.1. ಓಕೆ, ಸೊ ಇಲ್ಲಿ ಇದು 10.0.0.2 ಇದೇನ್ ಮಾಡುತ್ತೆ, ಇದು ಕೂಡ ಯಾಕಂದ್ರೆ ಈ ಪೋರ್ಟ್ ನಂಬರ್ ಜನರೇಟ್ ಆಗೋದು, ದಿಸ್ ಪೋರ್ಟ್ ನಂಬರ್ ವಿಲ್ ಜನರೇಟ್ ರ್ಯಾಂಡಮ್ಲಿ. ಅಂದ್ರೆ ಈ ಪೋರ್ಟ್ ನಂಬರ್ ಏನಿದೆಯಲ್ವಾ, ಈ ಒಂದು ಕಂಪ್ಯೂಟರ್ ಯಾವ ಪೋರ್ಟ್ ನಂಬರ್ ಜನರೇಟ್ ಮಾಡುತ್ತೋ ಇದಕ್ಕೆ ಮಾತ್ರ ಗೊತ್ತು, ಯಾವ ಸರ್ವಿಸಿಗೆ ಯಾವ ಪೋರ್ಟ್ ನಂಬರ್ ಜನರೇಟ್ ಮಾಡುತ್ತೆ ಅಂತ. ಈ ಕಂಪ್ಯೂಟರ್ ಇವು ರ್ಯಾಂಡಮ್ ಆಗಿ ಜನರೇಟ್ ಮಾಡ್ತವೆ. ಅಂದ್ರೆ ಇದು ಜನರೇಟ್ ಮಾಡ್ತಕ್ಕಂಥ ಪೋರ್ಟ್ ನಂಬರ್ ಬಗ್ಗೆ ಇದಕ್ಕೆ ಮಾಹಿತಿ ಇಲ್ಲ, ಇದು ಜನರೇಟ್ ಮಾಡುವ ಪೋರ್ಟ್ ನಂಬರ್ಗೆ ಇದಕ್ಕೆ ಮಾಹಿತಿ ಇಲ್ಲ. ಅಂದ್ರೆ ಪರಸ್ಪರ ದೇ ವೋಂಟ್ ಏಬಲ್ ಟು ನೋ ವಾಟ್ ಪೋರ್ಟ್ ನಂಬರ್ಸ್ ಬೇಸಿಕಲಿ ಮೈ ನೈಬರ್ ಕಂಪ್ಯೂಟರ್ಸ್ ಆರ್ ಬೀಂಗ್ ಯೂಸ್ಡ್. ಯಾವ ಪೋರ್ಟ್ ನಂಬರ್ ಯೂಸ್ ಮಾಡ್ತಾ ಇದ್ದೇವೆ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ರ್ಯಾಂಡಮ್ ಆಗಿ ಕೆಲವೊಂದ್ಸರಿ ಏನಾಗುತ್ತೆ, ಈ ಮತ್ತೊಂದು ಕಂಪ್ಯೂಟರ್ ಏನಿದೆಯಲ್ಲ ಇದು ಕೂಡ 1 2 3 4 ಅನ್ನುವ ಪೋರ್ಟ್ ನಂಬರ್ನ ಇದು ಜನರೇಟ್ ಮಾಡುತ್ತೆ ಅಂತ ಅನ್ಕೋಣ. ಇವು ಹೊರಗಡೆ ಬಂದಾಗ 200.100.10.1:1 2 3 4 ಇಲ್ಲೇನಾಗುತ್ತೆ, ಕಾನ್ಫ್ಲಿಕ್ಟ್ ಆಗುತ್ತೆ. ಈಗ ಇವು ಹೊರಗಡೆ ಹೋಗ್ಬೇಕಾದಾಗ ಇದು ಕೂಡ 200.100.10.1, ಇದು ಕೂಡ 200.100.10.1:1 2 3 4. ಈಗೇನಾಯ್ತು, ಈಗ ಇದಕ್ಕೆ ಸಂಬಂಧಪಟ್ಟ ಡೇಟಾ ಮತ್ತು ಇದಕ್ಕೆ ಸಂಬಂಧಪಟ್ಟ ಡೇಟಾ ಸಪರೇಟ್ ಆಗಬೇಕು. ಬಟ್ ಹೊರಗಡೆ ಹೋಗ್ಬೇಕಾದಾಗ ಎರಡೂ ಕೂಡ ಸೇಮ್ ಪೋರ್ಟ್ ನಂಬರ್ ಜನರೇಟ್ ಮಾಡಿರೋದ್ರಿಂದ ಹಿಯರ್ ಕಾನ್ಫ್ಲಿಕ್ಟ್ ಅರೈಸಸ್. ಈ ಕಾನ್ಫ್ಲಿಕ್ಟ್ ಆದಾಗ ಏನ್ ಮಾಡುತ್ತೆ, ಈ ನನ್ನ ರೌಟರ್ ಏನ್ ಮಾಡ್ತದಲ್ವಾ, ಇಲ್ಲಿ ಈ ಪೋರ್ಟ್ ನಂಬರ್ ನ ಫರ್ದರ್ ಟ್ರಾನ್ಸ್ಲೇಟ್ ಮಾಡುತ್ತೆ. ಅಂದ್ರೆ ಈ 200.100.10.1 ಪೋರ್ಟ್ ನ 1 2 3 4 ಇದೆ ಅಂತ ಅನ್ಕೋಣ. ಇದನ್ನ ಮತ್ತೆ 4 3 2 1 ಅಂತ ಇದನ್ನ ಮತ್ತೆ 1 2 3 4 ನ ಮತ್ತೆ ಫರ್ದರ್ ಇದನ್ನ ಮತ್ತೊಂದು ಪೋರ್ಟ್ ನಂಬರ್ ಆಗಿ ಟ್ರಾನ್ಸ್ಲೇಟ್ ಮಾಡುತ್ತೆ. ಯಾಕಂದ್ರೆ ಇಂಥ ಕಾನ್ಫ್ಲಿಕ್ಟ್ ಸಿಚುವೇಶನ್ ಅರೈಸ್ ಆದಾಗ ಅದನ್ನ ನ್ಯಾಟ್ ವಿತ್ ಪ್ಯಾಟ್ ಅಥವಾ ನ್ಯಾಟ್ ಓವರ್ಲೋಡ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಲ್ವಾ? ಫೈನ್. ಸೊ ಈಗ ಓಕೆ, ಯಶವಂತ್ ಇದು ಅರ್ಥ ಆಯ್ತಾ? ಸರ್ ಮ್ಯೂಟ್ ಆಗಿದೆ ಸರ್, ಫ್ಯೂ ಸೆಕೆಂಡ್ಸ್. ಫ್ಯೂ ಸೆಕೆಂಡ್ಸ್ ಅದು ಕಾಲ್ ಬಂತಂತ ಮ್ಯೂಟ್ ಮಾಡಿದ್ದೆ. ಅದಕ್ಕಿಂತ ಮುಂಚೆ ನಾನು Okay, ಹೇಳಿದ್ನಲ್ವಾ, ಅಲ್ಲಿವರೆಗೂ ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು ಸರ್. ಅಂದ್ರೆ ಹಾ, ಸರ್. ಇದೇನಾಗುತ್ತೆ, ರ್ಯಾಂಡಮ್ ಆಗಿ ಎರಡು ಕಂಪ್ಯೂಟರ್ ಒಂದೇ ಪೋರ್ಟ್ ನಂಬರ್ ಒಂದ್ ಪಕ್ಷ ಏನಾದ್ರು ಜನರೇಟ್ ಮಾಡಿದ್ರೆ ಫಸ್ಟ್ ಯಾವುದು ರಿಸೀವ್ ಆಗುತ್ತೋ ಅದಕ್ಕೆ ಅದೇ ಪೋರ್ಟ್ ನಂಬರ್ ಸಿಗ್ತದೆ. ಬಟ್ ನೆಕ್ಸ್ಟ್ ಕ್ಯೂ ಅಲ್ಲಿ ಇರ್ತಕ್ಕಂಥ ನೆಕ್ಸ್ಟ್ ಪ್ಯಾಕೆಟ್ಗೂ ಕೂಡ ಸೇಮ್ ಇತ್ತು ಅಂತಂದ್ರೆ ಆ ಪೋರ್ಟ್ ನಂಬರ್ನು ಕೂಡ ಟ್ರಾನ್ಸ್ಲೇಟ್ ಮಾಡುತ್ತೆ. ಪೋರ್ಟ್ ಅಡ್ರೆಸ್ ಟ್ರಾನ್ಸ್ಲೇಷನ್ ಅಂತ ಕರಿತೀವಿ, ಪ್ಯಾಟ್ ಅಂತ ಕರಿತೀವಿ. ಅದನ್ನ ನ್ಯಾಟ್ ಓವರ್ಲೋಡ್ ಅಂತಲೂ ಕೂಡ ಕರೀತಾರೆ. ಅಂದ್ರೆ ಸೇಮ್ ಪೋರ್ಟ್ ನಂಬರ್ ಏನಾದ್ರು ಜನರೇಟ್ ಆದ್ರೆ ಅಂತ ಟೈಮಲ್ಲಿ ಪೋರ್ಟ್ ನಂಬರ್ ವಿಲ್ ಆಲ್ಸೋ ಬಿ ಟ್ರಾನ್ಸ್ಲೇಟೆಡ್ ಇಂಟು ಸಮಥಿಂಗ್ ಎಲ್ಸ್. ಓಕೆ, into some different port. Okay, so this is what about theory. Now we will do practical now. Okay, ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಹೋಗೋಣ, ಪ್ರಾಕ್ಟಿಕಲ್ ನೋಡ್ತಾ ಹೋಗೋಣ. ಕ್ಲಿಯರ್?